ಈ ಸ್ಟೋರಿ ಇದೆಯಲ್ಲ, ಇದು ಪೊಲೀಸ್ ಅಧಿಕಾರಿಯೇ ಕಳ್ಳನಾದಂಥ ಕತೆ. ವಿಪರ್ಯಾಸ ಅಂತ ಅನ್ನಿಸ್ಬೇಕು ಇದನ್ನ ನೋಡಿದ್ರೆ. ಸಿಐಡಿ ಪೊಲೀಸ್ ಜೀಪ್ ನಲ್ಲಿ ಬಂದು 20 ಲಕ್ಷ ರಾಬರಿ ಮಾಡಿದಂತಹ ಸ್ಟೋರಿ. ಕೇರಳದ ಯುವಕರಿಗೆ ಪೊಲೀಸ್ ಐಡಿ ಕಾರ್ಡ್ ಅನ್ನ ತೋರಿಸ್ತಾರೆ, ಅದಾದ ನಂತರ ರಾಬರಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬೆಂಗಳೂರು ಮಡಿವಾಳದ ಖಾಸಗಿ ಹೋಟೆಲ್ ಬಳಿಯಾಗಿದ್ದಂತಹ ದರೋಡೆ. ಮನಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಹಣ ತಂದಿದ್ದೀರಾ ಅಂತ ಹೇಳಿ ಧಮಕಿ ಹಾಕಿದ್ರಂತೆ ಆ ಯುವಕರಿಗೆ. ಅಯ್ಯಯ್ಯೋ ಪೊಲೀಸರು ಅಂತ ಹೇಳಿ ಬೆದರಿ ಕೇರಳ ಮೂಲದ ಯುವಕರು ಹಣ ಕೊಟ್ಟಿದ್ದಾರೆ. ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಕುಪೇಂದ್ರ ಅನ್ನುವನನ್ನ ಬಂಧನ ಮಾಡಲಾಗುತ್ತೆ. ಆತನ ವಿಚಾರಣೆಯಲ್ಲಿ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಪಾತ್ರ ಬೆಳಕಿಗೆ ಬಂದಿದೆ. ಮಹೇಶ್ ಕನಕಗಿರಿ ಸೂಚನೆಯಂತೆ ಹಣ ಪಡೆದಿದ್ದಾಗಿ ಅರೆಸ್ಟ್ ಆದ್ನಲ್ಲ ಆರೋಪಿ ಕುಪೇಂದ್ರ, ಆತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಸದ್ಯ ಎಸ್ಕೇಪ್ ಆದಂಥ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಇದು ಪೊಲೀಸರೇ ಕಳ್ಳರಾದಂತಹ ಸ್ಟೋರಿ. ಅಂದ್ರೆ ಈ ಅಕ್ರಮ ದರೋಡೆಯನ್ನ ಮಾಡಿಸಿದ್ದು ಪೊಲೀಸ್ ಅಧಿಕಾರಿ, ಅದು ಇನ್ನೊಂದು ಟೀಮ್ ಅನ್ನ ಇಟ್ಕೊಂಡು ಮಾಡಿಸಿರೋದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ. ಹಣ ರಾಬರಿ ಆಗಿದ್ದೆಲ್ಲಿ ಅಂತ ಕೇಳಿದ್ರೆ ಮಡಿವಾಳದ ಖಾಸಗಿ ಹೋಟೆಲ್ ಬಳಿ ಆ ಜಾಗವನ್ನ ಗಮನಿಸ್ತಾ ಇದ್ದೀರಿ. ಎಲ್ಲಿ ದರೋಡೆ ನಡೀತು ಆ ಪ್ರದೇಶವನ್ನ ಗಮನಿಸ್ತಾ ಇದ್ದೀರಿ. ಕೇರಳದ ಯುವಕರ ಬಳಿ 20 ಲಕ್ಷ ರೂಪಾಯಿ ಹಣ ಇರುತ್ತೆ. ಆಗ ಸಿಐಡಿ ಪೊಲೀಸ್ ಜೀಪ್ ನಲ್ಲಿ ಬಂದಂತ ಕುಪೇಂದ್ರ ಅನ್ನುವಂಥ ವ್ಯಕ್ತಿ ಹೆದರಿಸಿ ಬೆದರಿಸಿ ನೀವು ಮನಿ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆವಾಜನ್ನ ಹಾಕಿ ಅವ್ರ ಕೈನಲ್ಲಿದ್ದಂಥ 20 ಲಕ್ಷ ರೂಪಾಯಿ ಹಣವನ್ನ ಸೀಸ್ ಮಾಡೋ ರೀತಿ ಡ್ರಾಮಾ ಮಾಡಿ ಎತ್ಕೊಂಡು ಹೋಗಿರ್ತಾನೆ. ಆದ್ರೆ ಯಾವಾಗ ತಾವು ಮೋಸ ಹೋದ್ವಿ, ಬಂದವರು ಪೊಲೀಸರಲ್ಲ ಅನ್ನೋ ಒಂದು ಆ ಕೇರಳದ ಯುವಕರಿಗೆ ಗೊತ್ತಾಯ್ತೋ ಅವ್ರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ದಾಖಲಾಗ್ತಾ ಇದ್ದ ಹಾಗೆ ಅರೆಸ್ಟ್ ಆದವನು ಕುಪೇಂದ್ರ ಅನ್ನುವಂಥ ವ್ಯಕ್ತಿ. ಅದಾದ ನಂತರ ಆ ಕುಪೇಂದ್ರನನ್ನ ಹಾಕೊಂಡು ವಿಚಾರಣೆ ಮಾಡ್ತಾರೆ ಪೊಲೀಸರು. ಆಗ ಅಸಲು ಎತ್ತು ಹೊರಗಡೆ ಬರೋದು, ತನ್ನ ಹಿಂದೆ ಯಾರಿದ್ದಾರೆ ಅನ್ನೋದು ಆತ ಬಾಯಿ ಬಿಡೋದು. ಸಿಐಡಿ ಅಧಿಕಾರಿಗಳ ಜೀಪ್ ತನಗ್ ಹೇಗ್ ಸಿಕ್ತು ಅನ್ನುವಂತಹ ಸತ್ಯವನ್ನ ಆತ ಹೇಳೋದು. ಆಗ ಹೊರಗಡೆ ಬಂದಂತಹ ಹೆಸರೇ ಸಿಐಡಿ ಇನ್ಸ್ಪೆಕ್ಟರ್ ಆಗಿರುವಂತಹ ಮಹೇಶ್ ಕನಕಗಿರಿ ಅವರದ್ದು. ಮಹೇಶ್ ಕನಕಗಿರಿ ಅವರ ಸೂಚನೆಯ ಮೇರೆಗೆ ತಾನು ಹಣ ಪಡೆದಿದ್ದಾಗಿ ಆರೋಪಿ ಕುಪೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದ. ಸದ್ಯ ಕುಪೇಂದ್ರನ ಬಂಧನ ಆಗಿದೆ, ಆತನ ವಿಚಾರಣೆ ನಡೀತಾ ಇದೆ. ಎಸ್ಕೇಪ್ ಆಗಿರುವಂತಹ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ನಿನ್ನೆ ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಡರಾತ್ರಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ 20 ಲಕ್ಷ ಒಂದು ಹೋಟೆಲಿಂದ 3 ಜನ ಕಡೆಯಿಂದ ಕೆಲವು ಪೊಲೀಸ್ ಅವರು ಅಂತ ಹೇಳಿ ಬಂದು ಕಿತ್ಕೊಂಡು ಹೋಗಿದ್ರು. ನಮ್ಮ ಕಂಪ್ಲೇಂಟ್ ಆದಮೇಲೆ ಸೌತ್ ಈಸ್ಟ್ DCP ಅವರು ಒಂದು ಟೀಮ್ ರಚನೆ ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದರು. ಮೇಲ್ನೋಟಿಗೆ ಇಲ್ಲಿವರೆಗೆ ಕೆಲವು ಪ್ರೈವೇಟ್ ಪರ್ಸನ್ಸ್ ಅವರು ಪೊಲೀಸ್ ಅಂತ ಹೇಳಿ ಆ ಹೋಟೆಲ್ಗೆ ಹೋಗಿದ್ರು. ಆದರೆ ಇನ್ನೊಂದು ಮಾಹಿತಿ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ, ಅವರು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲ್ ಇರ್ಬೋದಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಆಧಾರದ ಮೇಲೆ ನಮ್ಮ ತನಿಖೆ ನಡೀತಾ ಇದೆ. ಏನು ವೆಹಿಕಲ್ ಯೂಸ್ ಆಗಿತ್ತು ಆ ವೆಹಿಕಲ್ ನಾವು ಸೀಸ್ ಮಾಡಿದ್ದೀವಿ. ಯಾರು ಆರೋಪಿ ಇದ್ರು, ಯಾರು ವ್ಯಕ್ತಿಯವರಿದ್ರು ಅವ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಹೇಳಿದ್ದೀನಿ, ಒಂದು ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ದು ಕೂಡ ಕೈವಾಡ ಇದರಲ್ಲಿ ಇದೆ ಅಂತ ಮೇಲ್ನೋಟಿಗೆ ಬರ್ತಾ ಇದೆ. ತನಿಖೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗ. ಸೊ ಇನ್ನೂ ಪ್ರೋಗ್ರೆಸ್ ಆದಮೇಲೆ ನಾನು ತಿಳಿಸ್ತೀನಿ. ಇಲ್ಲ, ಈಗ ಇದರಲ್ಲಿ ಕೆಲವು ಜನದ ಇನ್ವಾಲ್ವ್ಮೆಂಟ್ ಇದೆ. ಎಲ್ಲರೂ ಸಿಕ್ಕಿದ ಮೇಲೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಆದರೆ ಈಗ ಟೋಟಲ್ ಏನು ದುಡ್ಡು ಹೋಗಿತ್ತು ಆ ಟೋಟಲ್ ರಿಕವರಿ ಆಗಿದೆ. ಮತ್ತು ಟೋಟಲ್ ರಿಕವರಿ ಪ್ಲಸ್ ಜನ ಕೂಡ ಸಿಕ್ಕಿದ್ದಾರೆ ಕೆಲವರು. ಇನ್ನೂ ಕೆಲವ್ರ ಬಗ್ಗೆ ನಮ್ಮದು ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದೆ. ಪ್ರತಿಯೊಂದು ಇದು ಎಲ್ಲದು ಹಿಂದೆ ಯಾರಿದ್ರು ಅಥವಾ ಯಾರು ಮಾಡಿದ್ರು ಅದರ ಬಗ್ಗೆ ತನಿಖೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.